ಉತ್ತಮವಾದ ಗುಣಮಟ್ಟದ ಮಾಜಿ ನಿರ್ದೇಶಕರಾದಂತಹ ವೆಂಕಟೇಶ್ ಅವರೇ, ದುರ್ಗಾ ನಾಯಕ್ ಅವರೇ, ಭೀಮರಾವ್ ಅವರೇ, ರಂಗಪ್ಪನವರೇ, ಲಿಂಗಮೂರ್ತಿ ಅವರೇ, ಎಚ್ ಎಂ ಮಲ್ಲಿಕಾರ್ಜುನ ಅವರೇ, ಕಿಸಾನ್ ಸಂಘದ ಪರಮೇಶ್ವರ್ ಅವರೇ, ಎಲ್ಲ ನನ್ನ ಸಂಸ್ಥೆಯ ಸದಸ್ಯರೇ, ಮ್ಯಾಮ್ಕೋಚಿನ ನೇರ ಖರೀದಿಯ ಮುಖ್ಯಸ್ಥರಾದಂತಹ ಶ್ರೀಯುತ ವಿಂಗರ್ಶಕರೇ, ಸಿಬ್ಬಂದಿಯ ವರ್ಗದವರೇ ಹಾಗೂ ಮಾಧ್ಯಮದ ಮಿತ್ರರು, ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘದ ನಿಮಿತ್ತ ಶಿವಮೊಗ್ಗ ಬಹಳ ಹೊಸಬರು ಒಂದಷ್ಟು ಜನ ಇದ್ದೀರಿ. ಅವರಿಗೆ ನೆನಪು ಮಾಡೋ ಕೆಲಸ ಮಾತ್ರ ಮಾಡ್ತೇವೆ. ಈ ಸಂಸ್ಥೆ ಸ್ವಾತಂತ್ರ್ಯ ಪೂರ್ವದ ಸಹಕಾರಿ ಸಂಘ 1939 ಪ್ರಾರಂಭ ಆಗ್ತದೆ. 659 ಜನ ಮಾತ್ರ ಷೇರ್ದಾರನ್ನು ಹೊಂದಿ ಶಿವಮೊಗ್ಗ, ಚಿಕ್ಕಮಗಳೂರು, ಈಗಿನ ದಾವಣಗೆರೆ ಜಿಲ್ಲೆಯ ಶನಿಗೆರೆ, ಹೊನ್ನಾಳಿ, ನ್ಯಾಮತಿಯನ್ನು ಒಳಗೊಂಡಂತೆ ಇದರ ಕಾರ್ಯವ್ಯಾಪ್ತಿಯನ್ನ ಮಾಡಿಕೊಂಡು ಒಂದು 5,121 ಮೂಟೆ ಅಡಿಕೆಯನ್ನ ಅವಕಾಗಿ ಸರಿಸುಮಾರು 3,867 ರೂಪಾಯಿ ನಿವ್ವಳ ಲಾಭವನ್ನ ಪ್ರಾರಂಭದಲ್ಲೇ ಗಳಿಸಿ ಆ ಕಾಲದಲ್ಲಿ 6.25% ಡಿವಿಡೆಂಡ್ ಅನ್ನ ನೀಡಿ ಅಲ್ಲಿಂದ ಇಲ್ಲಿಯವರೆಗೂ ಕೂಡ 39 ಪ್ರಾರಂಭ ಆದಂತಹ ಸಂಸ್ಥೆ ಇಲ್ಲಿಯವರೆಗೂ ಕೂಡ ಷೇರುದಾರರಿಗೆ ನಷ್ಟಕ್ಕೆ ಹೋಗದೆ ಡಿವಿಡೆಂಡ್ ಅನ್ನು ನೀಡುತ್ತಾನೆ ಬಂದಿದೆ ಈ ಸಂಸ್ಥೆ. ಪ್ರಸ್ತುತ 31,850 ಸದಸ್ಯರು ಇದರಲ್ಲೇ ಸೇವೆಯನ್ನು ಪಡಿತಾ ಇದ್ದಾರೆ. ಹಾಗೆ ಆಡಳಿತ ಮಂಡಳಿಯು ಕೂಡ ಕಾಲಕ್ರಮವಾಗಿ ಹೆಚ್ಚಾಗ್ತಾ ಇದೆ. ಇದರಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗೆ ಇಬ್ಬರು ವೃತ್ತಿಪರ ನಿರ್ದೇಶಕರನ್ನು ಕೂಡ ಒಳಗೊಂಡಿದೆ. ಹಾಗೆ ಇದರ ಅಧ್ಯಕ್ಷರು 1939 ಇಲ್ಲಿವರೆಗೂ ಕೂಡ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳೇ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. 57 ಜನ ಪದನಿಮಿತ್ತ ಅಧ್ಯಕ್ಷರುಗಳ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅಧಿಕಾರಿಗಳೇ ಇದರ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ಶಿವಶಂಕರಪ್ಪರ ನೆನಪಿಟ್ಟುಕೊಳ್ಳಬೇಕು. ಚುನಾಯಿತ ಪ್ರತಿನಿಧಿಗಳು 1976ರಿಂದ ಚುನಾಯಿತ ಪ್ರತಿನಿಧಿಗಳು ಇದರ ಉಪಾಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಬಂದಿದ್ದಾರೆ. ಈಗ ಪ್ರಸ್ತುತ 14 ಜನ ಉಪಾಧ್ಯಕ್ಷರಾಗಿ ಸೇವೆಯನ್ನು ಈ ಸಂಸ್ಥೆಗೆ ಮಾಡಿದ್ದಾರೆ. ಹಾಗೆ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಅಡಿಷನಲ್ ಮಿನಿಸ್ಟರ್ ಕೇಡರ್ ಸಹಕಾರ ಇಲಾಖೆಯ ಅಧಿಕಾರಿಗಳೇ ಇದರ MD ಆಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ರು. ತದನಂತರದಲ್ಲಿ ಒಬ್ಬರು ನಮ್ಮ ಸಿಬ್ಬಂದಿಯವರು ವ್ಯವಸ್ಥಾಪಕ ನಿರ್ದೇಶಕರಾದರು. ಪ್ರಸ್ತುತ ನೇರ ನೇಮಕಾತಿಯಲ್ಲಿ
ಸರ್, ಇವತ್ತು ವಿಶೇಷ ಕಾರ್ಯಕ್ರಮದ ಬಗ್ಗೆ ಒಂಚೂರು ಮಾಹಿತಿ ನೀಡಿ. ಒಂದು ಈ ಹಿಂದೆ ತರೀಕೆರೆಯ ಕಟ್ಟಡ ಆಗಿದ್ದರೂ ಸಹಿತ ಇದು ನವೀಕೃತಗೊಂಡಿರಲಿಲ್ಲ, ಒಳಾಂಗಣ ವಿನ್ಯಾಸ ಆಗಿರಲಿಲ್ಲ. ಪ್ರಸ್ತುತ ನವೀಕೃತಗೊಂಡಿರ್ತಕ್ಕಂಥ ಒಳಾಂಗಣ ವಿನ್ಯಾಸವನ್ನು ಪೂರ್ಣಗೊಳಿಸಿ ಹೆಚ್ಚು ಷೇರುದಾರ ಸಭೆಯಲ್ಲಿ ಸೇರೋಕ್ಕಾಗಲಿಲ್ಲ. ಅವರ ಸಮ್ಮುಖದಲ್ಲೇ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯಲ್ಲಿ ಇವತ್ತು ನವೀಕೃತಗೊಂಡಿರ್ತಕ್ಕಂಥ ಒಳಾಂಗಣ ವಿನ್ಯಾಸ ಆಗಿರ್ತಕ್ಕಂಥ ಕಚೇರಿ ಕಟ್ಟಡವನ್ನು ಷೇರುದಾರರ ಸಮ್ಮುಖದಲ್ಲಿ ಉಪಾಧ್ಯಕ್ಷರು ಮತ್ತು ಈ ಹಿಂದಿನ ತರೀಕೆರೆಯ ಮಾಜಿ ಶಾಸಕರಾಗಿರ್ತಕ್ಕಂಥ ಹಾಗೂ ಶಿವಶಂಕರಪ್ಪ ಸೇರಿದಂತೆ ಉಳಿದ ಪುರಸಭಾ ಅಧ್ಯಕ್ಷರು ಹಾಗೂ ಇಲ್ಲಿಯ APMC ಅಧ್ಯಕ್ಷರ ಸಮ್ಮುಖದಲ್ಲಿ ಮಾಜಿ ನಿರ್ದೇಶಕರ ಸಮ್ಮುಖದಲ್ಲಿ ಮತ್ತು ನ್ಯಾಮ್ಕೋಸ್ನ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರ ಉಪಸ್ಥಿತಿಯಲ್ಲಿ ಈ ಕಚೇರಿಯನ್ನು ಸರ್, ವಿಶೇಷವಾಗಿ ರೈತರಿಗೆ ಏನು ಸೂಚನೆ ಕೊಡಬೇಕಂತಿದ್ದೀರಿ ಈ ಸಮಯದಲ್ಲಿ? ಅಡಿಕೆ ಬೆಳೆಗಾರರಿಗೆ ವಿನಂತಿ, ಹೆಚ್ಚು ಅಡಿಕೆಯನ್ನು ಸಹಕಾರಿ ವ್ಯವಸ್ಥೆಯಲ್ಲೇ ಮಾರಾಟ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಜೊತೆಗೆ ಈ ಭಾಗದಲ್ಲಿ ಗುಣಮಟ್ಟದ ಅಡಿಕೆಯನ್ನು ಕೂಡ ನಾವು ಅಪೇಕ್ಷೆಯನ್ನು ಪಡ್ತೇವೆ. ಎಲ್ಲೋ ಒಂದು ಭಾಗದಲ್ಲಿ ಮೊದಲು ರೈತರೇ ಸ್ವತಃ ಅಡಿಕೆಯನ್ನು ಸಂಸ್ಕರಣೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಅಡಿಕೆಯನ್ನು ರೈತರಿಗೆ ವಯಸ್ಸಾದ ಷೇರುದಾರರು ಹೆಚ್ಚಿರೋದ್ರಿಂದ, ಮಗ ಕುಟುಂಬದಲ್ಲಿ ನೌಕರಿಯಲ್ಲಿ ತಮ್ಮ ಮಕ್ಕಳು ಹೋಗಿರೋದ್ರಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಶ್ರೇಣಿದಾರನ ಮಾಡುವಂಥದ್ದು ಸಹಜವಾಗಿ ರೈತರಿಗೆ ಅನಿವಾರ್ಯ ಇದೆ. ಆದರೂ ಕೂಡ ತಮ್ಮ ಅಡಿಕೆಯನ್ನು ವಾಪಸ್ಸು ತೂಕದಲ್ಲಿ ಪಡೆಯುವಂಥ ಸಂದರ್ಭದಲ್ಲಿ ಉತ್ತಮವಾದ ಗುಣಮಟ್ಟದ ಅಡಿಕೆಯನ್ನು ಪಡೆದು ಅದನ್ನು ಸಂಸ್ಥೆಗೆ ಹಾಕಿ ಉತ್ತಮ ಧಾರಣೆಯನ್ನು ಪಡೆಯಬೇಕು ಅಂತ ನಾನು ಎಲ್ಲ ಸದಸ್ಯರಿಗೆ ವಿನಂತಿಯನ್ನು ಮಾಡ್ತೇನೆ, ಮಾಧ್ಯಮದ ಮುಖಾಂತರ ವಿನಂತಿ. ಸರ್, ಇದರಲ್ಲಿ ಸಣ್ಣ ಪುಟ್ಟ ಬೆಳೆಗಾರರಿಗೂ ಅವಕಾಶ ಉಂಟಾ? ಅತಿ ಸಣ್ಣ ರೈತರಿಗಾಗಿ ಮ್ಯಾಮ್ಕೋಸ್ ಇರೋ ಅಂತ ನಿಮಗೆ ಆರ್ಥಿಕವಾಗಿ ಹಿನ್ನಡೆ ಅನುಭವಿಸ್ತಾ ಇಲ್ಲ ಅಂತ ನಮ್ಮ ಅಡಿಕೆ ಬೆಳೆಗಾರರು ಇವತ್ತು ಸದೃಢವಾಗಿ ಏನಾದರೂ ಮಾಡಿದರೆ ಅದು ಮ್ಯಾಮ್ಕೋಸ್ನಲ್ಲಿ ಇತಿಮಿತಿಯ ವ್ಯವಹಾರವನ್ನು ಮಾಡುವಂಥವರಿಗೆ ಎಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಅಡಿಕೆಯನ್ನು ತಾನು ಬೆಳೆದ ಅಡಿಕೆಗೆ 60% ಅಷ್ಟು ಮುಂಗಡವನ್ನು ನೀಡ್ತೇವೆ. ಬೇಸಾಯ ಮತ್ತು ಸಂಸ್ಕರಣೆಗೆ ಗರಿಷ್ಠ 2 ಲಕ್ಷ ರೂಪಾಯಿ ಅವರಿಗೆ ಸಾಲವನ್ನು ನೀಡ್ತೇವೆ. ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ 11.5% ಬಡ್ಡಿಯಲ್ಲಿ ಕೊಡ್ತೇವೆ. ಸುಸ್ತಿ ಆಗದೇ ಇದ್ದರೆ ಅದನ್ನು 10% ನಾವು ಲೆಕ್ಕಾಚಾರವನ್ನು ಮಾಡ್ತೇವೆ. ವಿವಿಧ ಸೌಲಭ್ಯಗಳು ಅದರಲ್ಲೂ ಕೂಡ ಒಬ್ಬ ಉದಾಹರಣೆಗೆ ತಾವು ಹೇಳಿರೋದ್ರಿಂದ ಮಾತಾಡಬೇಕಾಗ್ತದೆ. ಒಂದು 20 ಗುಂಟೆ ಬಾಗಾಯ್ತಿರೋ ಅಂತಹ ರೈತರಿಗೂ ನಮ್ಮಲ್ಲಿ ಶೇರ್ ಹಾಕಕ್ಕೆ ಅವಕಾಶ ಇದೆ. 5 ಗುಂಟೆಗೂ ಅವಕಾಶ ಇದೆ. ನಮ್ಮ ಮಲೆನಾಡು ಭಾಗದಲ್ಲಿ ಅಂಥವರೇ ಅತಿ ಹೆಚ್ಚು ಬೆಳೆಗಾರರು ನಮ್ಮ ಷೇರುದಾರ ಆಗಿರೋ ಅಂಥದ್ದು. ತೋಟಗಳಲ್ಲಿ ಷೇರುದಾರ ಮತ್ತು ಕೂಲಿ ಕಾರ್ಮಿಕರಿಗೆ ಆಕ್ಸಿಡೆಂಟ್ಗಳಾದರೆ, ತೋಟದಲ್ಲಿ ಹಾವು ಕಡಿದು ಮೃತಪಡ್ಬೋದು, ಕೊನೆಗಾರ ಮರದಿಂದ ಬಿಸಾಯಿರ್ಬೋದು, ಎಲೆಕ್ಟ್ರಿಸಿಟಿಯಿಂದ ಅವಘಡಗಳಾಗಬಹುದು. ಅವರಿಗೆ ಆಸ್ಪತ್ರೆಯ ವೆಚ್ಚವನ್ನು, ಆಂಬ್ಯುಲೆನ್ಸಿನ ವೆಚ್ಚವನ್ನು ಸೇರ್ತಾ 2 ಲಕ್ಷ ರೂಪಾಯಿವರೆಗೆ ಅವರಿಗೆ ನೀಡ್ತೇವೆ. ಜೊತೆಗೆ ಅಕಸ್ಮಾತ್ ಷೇರುದಾರ ಅವಲಂಬಿತ ಕೂಲಿ ಕಾರ್ಮಿಕ ಮೃತಪಟ್ಟರೆ 7 ಲಕ್ಷ ರೂಪಾಯಿವರೆಗೂ ಕೂಡ ಪರಿಹಾರ ನೀಡ್ತೇವೆ. ಅದು ಅತ್ಯಂತ ಸಣ್ಣ ಬೆಳೆಗಾರರಿಗೆ ವರವಾಗಿದೆ ಅಂತ ಹೇಳಿದ್ರೆ ನಾನು ಇಚ್ಛೆಯನ್ನು ಪಡ್ತೇನೆ. ಅದು ಅವನ ಹತ್ರ ಬಳಸೋಕ್ಕಾಗೋದಿಲ್ಲ, ಆರ್ಥಿಕವಾಗಿ ಅವನಿಗೆ ಆ ಸ್ಥಿತಿ ಇರೋದಿಲ್ಲ, ಅದು ಸಂಸ್ಥೆ ಬಳಸುತ್ತದೆ. ಇವೆಲ್ಲವೂ ಕೂಡ ಮ್ಯಾಮ್ಕೋಸ್ ಸಹಕಾರಿ ವ್ಯವಸ್ಥೆ ಇದನ್ನು ಮಾಡಲಿಕ್ಕಾಗ್ತದೆ. ಇದನ್ನು ಆ ರೈತ ಖಾಸಗಿಯಾಗಿ ವ್ಯಾಪಾರವನ್ನು ಮಾಡಿದರೆ ಯಾವ ಸೌಲಭ್ಯಗಳು ಸಿಗೋದಿಲ್ಲ. ನಿರಂತರ ವ್ಯವಹಾರವನ್ನು ಮಾಡಿ ಸಂಸ್ಥೆಯ ಜೊತೆಯಲ್ಲಿದ್ದಂಥ ಸದಸ್ಯರಿಗೆ 65% ನಮ್ಮ ಲಾಭಾಂಶದಲ್ಲಿ ಲಾಭವನ್ನು ಷೇರುದಾರರಿಗೆ ವಾಪಸ್ ನೀಡ್ತೇವೆ. ಈ ರೀತಿಯ ವ್ಯವಸ್ಥೆ ಇರುವಂಥದ್ದು ಮ್ಯಾಮ್ಕೋಸ್ ಮಾತ್ರ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿ ಮ್ಯಾಮ್ಕೋಸ್